ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 2/6/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಪರೋಪಕಾರಿ ಮಕ್ಕಳೇ, ಇಡೀ ದಿನ ಬುದ್ಧಿಯಲ್ಲಿ ಪರಚಿಂತನೆ ಪರಮಾತುಗಳ ಬಗ್ಗೆ ಮಾತುಗಳಿದ್ದರೆ ಇದು ಬಹಳ ಕೆಟ್ಟದ್ದು. ಯಾವುದೇ ವಿಷಯವಿದ್ದರೂ ತಂದೆಗೆ ರಿಪೋರ್ಟ್ ಮಾಡಿ. ಎಲ್ಲರನ್ನೂ ಸುಧಾರಣೆ ಮಾಡುವವರು ಒಬ್ಬರೇ ತಂದೆ ಅಲ್ಲವೇ? ನೀವು ಕಾನೂನನ್ನು ನಿಮ್ಮ ಕೈಗೆ ತೆಗೆದುಕೊಳ್ಳಬೇಡಿ. ನೀವು ತಂದೆಯ ನೆನಪಿನಲ್ಲಿರಿ. ಎಲ್ಲರಿಗೂ ತಂದೆಯ ಪರಿಚಯ ಕೊಡುತ್ತಾ ಇರಿ. ಆಗ ಇಂತಹ ಲಕ್ಷ್ಮೀನಾರಾಯಣ ಆಗಲು ಸಾಧ್ಯ. ಓಂ ನಮಃ ಶಿವಾಯ. ಆತ್ಮಿಕ ಮಕ್ಕಳಿಗೆ ತಂದೆಯು ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ನೀವು ಮಕ್ಕಳು ಈ ವಿಚಾರದೊಂದಿಗೆ ಕುಳಿತುಕೊಳ್ಳಬೇಕು. ಇವರು ತಂದೆಯೂ ಹೌದು, ಶಿಕ್ಷಕರೂ ಹೌದು, ಸದ್ಗುರುಗಳೂ ಹೌದು ಮತ್ತು ಇದನ್ನು ಅನುಭವ ಮಾಡುತ್ತೀರಿ. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರರಾಗಿ ಪವಿತ್ರ ಧಾಮಕ್ಕೆ ತಲುಪುತ್ತೇವೆ. ತಂದೆಯೂ ತಿಳಿಸಿದ್ದಾರೆ, ಪವಿತ್ರ ಧಾಮದಿಂದಲೇ ನೀವು ಕೆಳಗೆ ಇಳಿಯುತ್ತೀರಿ. ಅದರ ಹೆಸರೇ ಸತೋ ಪ್ರಧಾನ. ಸತೋ, ರಜೋ, ತಮೋ ಎಂದು ಇಡಲಾಗಿದೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ನಾವು ಕೆಳಗೆ ಬಿದ್ದಿದ್ದೇವೆ, ಅಂದರೆ ವೈಶಾಲಯದಲ್ಲಿದ್ದೇವೆ. ನೀವು ಸಂಗಮ ಯುಗದಲ್ಲಿದ್ದರೂ ಸಹ ಜ್ಞಾನದಿಂದ ನೀವು ಇದನ್ನು ತಿಳಿದುಕೊಂಡಿದ್ದೀರಿ. ನಾವು ದಡ ಸೇರಿದ್ದೇವೆ, ಆದರೂ ಸಹ ನಾವು ಶಿವ ಬಾಬಾರವರ ನೆನಪಿನಲ್ಲಿದ್ದರೆ ಶಿವಾಲಯವೂ ದೂರವಿಲ್ಲ. ಶಿವ ಬಾಬಾರವರನ್ನು ನೆನಪು ಮಾಡದಿದ್ದರೆ ಶಿವಾಲಯವು ಬಹಳ ದೂರವಿದೆ. ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಅಲ್ಲವೇ? ಆಗ ಬಹಳ ದೂರವಾಗುತ್ತದೆ. ತಂದೆಯು ಮಕ್ಕಳಿಗೆ ಯಾವುದೇ ಹೆಚ್ಚಿನ ತೊಂದರೆ ಕೊಡುವುದಿಲ್ಲ. ಒಂದು ವಿಷಯವಂತೂ ಪದೇ ಪದೇ ಹೇಳುತ್ತಾರೆ, ಮನ್ಸ ವಾಚ ಕರ್ಮಣ ಪವಿತ್ರರಾಗಬೇಕು. ಈ ಕಣ್ಣುಗಳು ಕೂಡ ಬಹಳ ಮೋಸ ಮಾಡುತ್ತವೆ. ಬಹಳ ಎಚ್ಚರಿಕೆಯಿಂದ ನಡೆಯಬೇಕಾಗುತ್ತದೆ. ಬಾಬಾ ತಿಳಿಸಿದ್ದಾರೆ, ಧ್ಯಾನ ಮತ್ತು ಯೋಗ ಸಂಪೂರ್ಣವಾಗಿ ಬೇರೆ. ಯೋಗ ಅಂದರೆ ನೆನಪು. ಕಣ್ಣುಗಳು ತೆರೆದಿದ್ದರೂ ನೀವು ನೆನಪು ಮಾಡಬಹುದು. ಧ್ಯಾನವನ್ನು ಯೋಗ ಎಂದು ಕರೆಯಲಾಗುವುದಿಲ್ಲ. ಧ್ಯಾನಕ್ಕೆ ಹೋದರೆ ಅದನ್ನು ಯೋಗ ಎಂದು ಹೇಳುವುದಿಲ್ಲ, ಜ್ಞಾನವೂ ಎನ್ನಲಾಗುವುದಿಲ್ಲ. ಭೋಗವನ್ನು ತೆಗೆದುಕೊಂಡು ಹೋದರೂ ತಂದೆಯ ಆದೇಶದಂತೆ ಹೋಗಬೇಕು. ಇದರಲ್ಲಿ ಮಾಯೆಯು ಬಹಳ ಇದೆ. ಮಾಯೆಯು ಎಂತಹದ್ದೆಂದರೆ ತಕ್ಷಣವೇ ಅಲೆದಾಡುವಂತೆ ಮಾಡುತ್ತದೆ. ಅದು ಬಹಳ ಬಲಶಾಲಿಯಾಗಿದೆ. ತಂದೆಯು ಹೇಗೆ ಬಲಶಾಲಿಯೋ ಹಾಗೆಯೇ ಮಾಯೆಯು ಬಲಶಾಲಿಯಾಗಿದೆ. ಇಡೀ ಜಗತ್ತನ್ನೇ ವೈಶಾಲಯಕ್ಕೆ ತಳ್ಳುವಷ್ಟು ಬಲಶಾಲಿಯಾಗಿದೆ. ಬಹಳಷ್ಟು ಹೆಣ್ಣು ಮಕ್ಕಳು ಅಂದರೆ ಮಕ್ಕಳು ಭೋಗ ಇತ್ಯಾದಿಗಳನ್ನು ಅರ್ಪಿಸುತ್ತಿದ್ದರು. ಮಾಯೆಯು ಎಂತಹದ್ದೆಂದರೆ ಅವರನ್ನೂ ಸಹ ವೈಶಾಲಯಕ್ಕೆ ತಳ್ಳಿತು. ಆದ್ದರಿಂದ ಇದರಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು. ತಂದೆಯ ನಿಯಮದಂತೆ ನೆನಪು ಮಾಡಬೇಕು. ನಿಯಮಕ್ಕೆ ವಿರುದ್ಧ ಯಾವುದೇ ಕೆಲಸ ಮಾಡಿದರೆ ತಕ್ಷಣವೇ ಮಾಯೆ ಕೆಳಗೆ ಬೀಳಿಸುತ್ತದೆ. ಧ್ಯಾನದ ಇಚ್ಛೆಯನ್ನು ಇಟ್ಟುಕೊಳ್ಳಬಾರದು. ಇಚ್ಛಾ ಮಾತ್ರ ಅವಿದ್ಯ. ಯಾವುದೇ ಇಚ್ಛೆಯನ್ನು ಇಟ್ಟುಕೊಳ್ಳಬೇಡಿ. ತಂದೆಯು ನಿಮ್ಮೆಲ್ಲ ಆಸೆಗಳನ್ನು ಕೇಳದೆಯೇ ಪೂರೈಸುತ್ತಾರೆ. ಒಂದು ವೇಳೆ ತಂದೆಯ ಆಜ್ಞೆಯಂತೆ ನಡೆದರೆ, ಒಂದು ವೇಳೆ ತಂದೆಯ ಆಜ್ಞೆಯನ್ನು ಉಲ್ಲಂಘಿಸಿ ಬೇರೆ ಯಾವುದಾದರೂ ದಾರಿ ಹಿಡಿದರೆ ಸ್ವರ್ಗಕ್ಕೆ ಹೋಗುವ ಬದಲು ನರಕದಲ್ಲೇ ಬೀಳಬಹುದು. ಗಜವನ್ನು ಮೊಸಳೆ ನುಂಗಿತು ಎಂಬ ಗಾಯನವೂ ಇದೆ. ಅನೇಕರಿಗೆ ಜ್ಞಾನ ಕೊಡುವವರು, ಭೋಗ ಅರ್ಪಿಸುವವರು ಇಂದೂ ಇಲ್ಲ. ಏಕೆಂದರೆ ನಿಯಮವನ್ನು ಉಲ್ಲಂಘಿಸಿದರೆ ಮಾಯಾವಿಯಾಗುತ್ತಾರೆ. ದೇವತೆಗಳಾಗುತ್ತಾ ಆಗುತ್ತಾ ದೆವ್ವಗಳಾಗುತ್ತಾರೆ. ತಂದೆಗೆ ಗೊತ್ತು, ಮಕ್ಕಳಿಗೂ ಗೊತ್ತು. ಬಹಳ ಒಳ್ಳೆಯ ದೇವತೆಗಳಾಗಲು ಪುರುಷಾರ್ಥ ಮಾಡುತ್ತಿದ್ದರು. ಈಗ ಅಸುರರಾಗಿ ಅಸುರರ ಜೊತೆಯೇ ಇರುತ್ತಾರೆ. ದ್ರೋಹಿಗಳಾಗುತ್ತಾರೆ. ತಂದೆಯ ಮಕ್ಕಳಾಗಿ ಜಿ ಬಾಬಾ ಎನ್ನುತ್ತಾ ನಂತರ ಮಾಯೆಯ ಕಡೆ ಹೋಗುತ್ತಾರೆ. ಇವರನ್ನು ದ್ರೋಹಿಗಳೆಂದು ಕರೆಯಲಾಗುತ್ತದೆ. ಆದ್ದರಿಂದ ಈ ಮಾರ್ಗದಲ್ಲಿ ಬಹಳ ಎಚ್ಚರಿಕೆ ಬೇಕು. ತಮ್ಮ ಮೇಲೆ ಬಹಳ ಗಮನ ಇಟ್ಟುಕೊಳ್ಳಬೇಕು. ಶ್ರೀಮತವನ್ನು ಉಲ್ಲಂಘಿಸಿದರೆ ಲಂಪಟರು ವೈಶ್ಯರಾಗುತ್ತಾರೆ. ಏನು ತಿಳಿಯುವುದೇ ಇಲ್ಲ. ತಂದೆಯು ಮಕ್ಕಳನ್ನು ಎಚ್ಚರಿಸುತ್ತಾರೆ, ಶ್ರೀಮತವನ್ನು ಉಲ್ಲಂಘಿಸಬಾರದು. ಅಸುರಿ ಮತದಂತೆ ನಡೆಯುವುದರಿಂದಲೇ ನಿಮ್ಮ ಈ ದುರ್ಗತಿಯಾಯಿತು. ಹೆಜ್ಜೆಗಳು ಎಲ್ಲಿ ಬೀಳುತ್ತಿವೆ ಎಂದು ತಿಳಿಯುವುದೇ ಇಲ್ಲ. ತಕ್ಷಣವೇ ಪಾತಾಳಕ್ಕೆ ತಲುಪುತ್ತಾರೆ. ಶ್ರೀಮತದಂತೆ ನಡೆಯದಿದ್ದರೆ
ಅಸಡ್ಡೆ ತೋರಿದರೆ ಪಾತಾಳಕ್ಕೆ ಹೋಗುತ್ತಾರೆ. ನಿನ್ನೆ ಕೂಡ ಬಾಬಾ ತಿಳಿಸಿದರು, ಗೋಪರು ಬಹಳ ಗುಪ್ತವಾಗಿ ತಮ್ಮಲ್ಲೇ ಒಂದು ಕಮಿಟಿಯನ್ನು ಮಾಡಿಕೊಳ್ಳುತ್ತಾರೆ. ಶ್ರೀಮತದ ಆಧಾರವಿಲ್ಲದೆ ಮಾಡುತ್ತಾರೆ, ಆಗ ಡಿಸರ್ವಿಸ್ ಮಾಡುತ್ತಾರೆ. ಶ್ರೀಮತವಿಲ್ಲದೆ ಮಾಡಿದರೆ ಕೆಳಗೆ ಬೀಳುತ್ತಲೇ ಹೋಗುತ್ತಾರೆ. ಬಾಬಾ ಆರಂಭದಲ್ಲೂ ಒಂದು ಸಮಿತಿ ಮಾಡಿದ್ದರು. ಅದು ಮಾತೆಯರದ್ದೇ ಆಗಿತ್ತು, ಏಕೆಂದರೆ ಕಳಶವು ಮಾತೆಯರಿಗೆ ಸಿಗುತ್ತದೆ. ಒಂದೇ ಮಾತರಂ ಎಂದು ಗಾಯನ ಮಾಡಲಾಗಿದೆ. ಒಂದು ವೇಳೆ ಗೋಪರು ಅಂದರೆ ಅಣ್ಣಂದಿರು ಸಮಿತಿ ಮಾಡಿ ಒಂದೇ ಗೋಪಂ ಎಂದರೆ ಅದಕ್ಕೆ ಗಾಯನವೇ ಇಲ್ಲ. ಶ್ರೀಮತದಂತೆ ನಡೆಯದಿದ್ದರೆ ಮಾಯೆಯ ಚಾಲನೆಯಲ್ಲಿ ಸಿಲುಕಿಕೊಳ್ಳುತ್ತಾರೆ. ಕಾನೂನು ಹಾಗೆ ಹೇಳುವುದಿಲ್ಲ. ಬಾಬಾ ಕೂಡ ಮಾತೆಯರ ಕಮಿಟಿ ಮಾಡಿದರು, ಅವರ ಕೈಗೆ ಎಲ್ಲವನ್ನೂ ನೀಡಿದರು. ಹೆಣ್ಣು ಮಕ್ಕಳು ನಂಬಿಗಸ್ತರು ಆಗಿರುತ್ತಾರೆ, ಪುರುಷರಲ್ಲ. ಪುರುಷರು ಹೆಚ್ಚಾಗಿ ದಿವಾಳಿ ಎಬ್ಬಿಸುತ್ತಾರೆ, ಸ್ತ್ರೀಯರಲ್ಲ. ಇಂತಹ ಸ್ತ್ರೀ ದಿವಾಳಿ ಎಬ್ಬಿಸಿದಳು ಎಂದು ಯಾವಾಗಲಾದರೂ ಕೇಳಿದ್ದೀರಾ? ಆದ್ದರಿಂದ ತಂದೆಯೂ ಕೂಡ ಕಲಶವನ್ನು ಮಾತೆಯರ ಮೇಲೆ ಇಡುತ್ತಾರೆ. ಈ ಜ್ಞಾನ ಮಾರ್ಗದಲ್ಲಿ ಮಾತೆಯರು ಕನ್ಯೆಯರು ಕೂಡ ದಿವಾಳಿ ಎಬ್ಬಿಸಬಹುದು. ಪದ್ಮಾಪದಂ ಭಾಗ್ಯಶಾಲಿಗಳಾಗುವವರು ಮಾಯೆಯ ಎದುರು ಸೋತು ದಿವಾಳಿ ಆಗಬಹುದು. ಇದರಲ್ಲಿ ಸ್ತ್ರೀ ಪುರುಷ ಇಬ್ಬರು ದಿವಾಳಿ ಎಬ್ಬಿಸಬಹುದು ಮತ್ತು ಎಬ್ಬಿಸುತ್ತಿದ್ದಾರೆ. ಅಲ್ಲಿ ಕೇವಲ ಪುರುಷರು ದಿವಾಳಿ ಎಬ್ಬಿಸುತ್ತಾರೆ. ಇಲ್ಲಿ ಎಷ್ಟೋ ಜನರು ಸೋತು ಹೋಗಿದ್ದಾರೆ, ಅಂದರೆ ದಿವಾಳಿಯಾಗಿದ್ದಾರೆ ಅಲ್ಲವೇ? ತಂದೆಯೇ ಕುಳಿತು ತಿಳಿಸಿಕೊಡುತ್ತಾರೆ, ಭಾರತವಾಸಿಗಳು ದಿವಾಳಿ ಎಬ್ಬಿಸಿದ್ದಾರೆ, ಅಂದರೆ ದಿವಾಳಿಗಳಾಗಿದ್ದಾರೆ. ಮಾಯೆಯು ಎಷ್ಟು ಪ್ರಬಲವಾಗಿದೆ, ನಾವು ಏನಾಗಿದ್ದೆವು ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಎಲ್ಲಿಂದ ಎಲ್ಲಿಗೆ ಬಿದ್ದಿದ್ದೇವೆ? ಇಲ್ಲಿಯೂ ಸಹ ಉನ್ನತಕ್ಕೇರುತ್ತಾ ನಂತರ ಶ್ರೀಮತವನ್ನು ಮರೆತು ಸ್ವಮತದಂತೆ ನಡೆದರೆ ದಿವಾಳಿಯಾಗುತ್ತಾರೆ. ನಂತರ ಅವರ ಗತಿ ಏನಾಗಬಹುದು ಎಂದು ನೀವೇ ಹೇಳಿ. ಅವರು 5-7 ವರ್ಷಗಳ ನಂತರ ಮತ್ತೆ ಚೇತರಿಸಿಕೊಳ್ಳುತ್ತಾರೆ. ಇಲ್ಲಿ 84 ಜನ್ಮಗಳ ದಿವಾಳಿ ಎಬ್ಬಿಸುತ್ತಾರೆ. ನಂತರ ಉನ್ನತ ಪದವಿ ಪಡೆಯಲು ಸಾಧ್ಯವಿಲ್ಲ, ದಿವಾಳಿ ಎಬ್ಬಿಸುತ್ತಲೇ ಇರುತ್ತಾರೆ. ಬಾಬಾರ ಬಳಿ ಫೋಟೋ ಇದ್ದಿದ್ದರೆ ತೋರಿಸುತ್ತಿದ್ದರು. ಬಾಬಾ ಹೇಳುವುದು ಸಂಪೂರ್ಣ ಸರಿಯಾಗಿದೆ ಎಂದು ನೀವು ತಿಳಿದುಕೊಳ್ಳುತ್ತಿದ್ದೀರಿ. ಇವರು ಎಂತಹ ಮಹಾರಥಿಯಾಗಿದ್ದರು, ಎಷ್ಟೋ ಜನರನ್ನು ಮೇಲೆತ್ತುತ್ತಿದ್ದರು. ಇಂದು ಅವರು ಇಲ್ಲ, ದಿವಾಳಿಯಾಗಿದ್ದಾರೆ. ಇಲ್ಲಿ ಉನ್ನತ ಪದವಿ ಬಹಳಷ್ಟಿದೆ, ಆದರೆ ಎಚ್ಚರಿಕೆಯಿಂದ ಇರದಿದ್ದರೆ ಮೇಲಿನಿಂದ ತಕ್ಷಣವೇ ಕೆಳಗೆ ಬೀಳುತ್ತಾರೆ. ಅವರನ್ನು ಮಾಯೆಯು ನುಂಗಿಬಿಡುತ್ತದೆ. ಮಕ್ಕಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಸ್ವಮತದಂತೆ ಸಮಿತಿಗಳನ್ನು ಮಾಡುವುದರಲ್ಲಿ ಏನೂ ಇಲ್ಲ. ತಮ್ಮಲ್ಲೇ ಸೇರಿ ಪರಚಿಂತನೆ, ಪರಮಾತುಗಳು ಆಡುವುದು. ಇಂತಹ ವ್ಯಕ್ತಿ ಹಾಗೆ ಮಾಡಿದ, ಹೀಗೆ ಮಾಡಿದ ಎಂದು ಇಡೀ ದಿನ ಇದನ್ನೇ ಮಾಡುತ್ತಿರುತ್ತಾರೆ. ತಂದೆಯೊಂದಿಗೆ ಬುದ್ಧಿಯೋಗ ಯಾವುದರಿಂದ ಸತೋಪ್ರಧಾನರಾಗಬೇಕು ಅದು ಕಡಿದು ಹೋಗುತ್ತದೆ. ತಂದೆಯ ಮಕ್ಕಳಾಗಿ ನಂತರ ತಂದೆಯೊಂದಿಗೆ ಯೋಗ ಜೋಡಿಸದಿದ್ದರೆ, ಶ್ರೀಮತವನ್ನು ಉಲ್ಲಂಘಿಸಿದರೆ ತಕ್ಷಣವೇ ಕೆಳಗೆ ಬೀಳುತ್ತಾರೆ. ಸಂಪರ್ಕವೇ ಕಡಿದು ಹೋಗುತ್ತದೆ. ಲಿಂಕ್ ಕಟ್ ಆದರೆ ಗಾಬರಿಯಾಗಬೇಕು. ಮಾಯೆಯು ನಮಗೆ ಇಷ್ಟೊಂದು ತೊಂದರೆ ಏಕೆ ಕೊಡುತ್ತಿದೆ ಎಂದು ಪ್ರಯತ್ನ ಮಾಡಿ ತಂದೆಯನ್ನು ನೆನಪು ಮಾಡಿರಿ. ತಂದೆಯೊಂದಿಗೆ ಬುದ್ಧಿಯೋಗದ ಲಿಂಕ್ ಅನ್ನು ಜೋಡಿಸಬೇಕು. ಇಲ್ಲದಿದ್ದರೆ ಬ್ಯಾಟರಿ ಚಾರ್ಜ್ ಆಗುವುದು ಹೇಗೆ? ವಿಕರ್ಮಗಳಾಗುವುದರಿಂದ ಬ್ಯಾಟರಿ ಡಿಸ್ಚಾರ್ಜ್ ಆಗುತ್ತದೆ. ಮೇಲೆ ಏರುತ್ತಾ ಏರುತ್ತಾ ಮತ್ತೆ ಕೆಳಗೆ ಬಿದ್ದು ಬಿಡುತ್ತಾರೆ. ಆಗ ಬಹಳ ಭಾರವಾಗುತ್ತಾರೆ. ಇಂತಹವರು ಬಹಳಷ್ಟು ಜನರಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಆರಂಭದಲ್ಲಿ ಎಷ್ಟು ಜನರು ಬಂದು ಬಾಬಾರವರ ಮಕ್ಕಳಾದರು, ಬಟ್ಟಿಗೆ ಬಂದರು. ನಂತರ ಇಂದು ಎಲ್ಲಿದ್ದಾರೆ? ವೈಶಾಲಯದಲ್ಲಿದ್ದಾರೆ ಅಲ್ಲವೇ? ಅವರು ಬಿದ್ದು ಹೋದರು, ಏಕೆಂದರೆ ಹಳೆಯ ಪ್ರಪಂಚ ಎದುರಾಯಿತು. ಈಗ ತಂದೆಯೂ ಹೇಳುತ್ತಾರೆ, ನಾನು ನಿಮಗೆ ಬೇಹದ್ದಿನ ವೈರಾಗ್ಯವನ್ನು ಕೊಡಿಸುತ್ತೇನೆ. ಈ ಹಳೆಯ ಪ್ರಪಂಚದ ಮೇಲೆ ಮನಸ್ಸು ಇಡಬಾರದು, ಸ್ವರ್ಗದ ಮೇಲೆ ಮನಸ್ಸು ಇಡಿ. ಇದು ಪರಿಶ್ರಮದ ಕೆಲಸ. ಒಂದು ವೇಳೆ ಈ ಲಕ್ಷ್ಮೀನಾರಾಯಣ ಆಗಬೇಕೆಂದರೆ ಪರಿಶ್ರಮ ಪಡಲೇಬೇಕು ಅಲ್ಲವೇ? ಬುದ್ಧಿಯೋಗ ಒಬ್ಬ ತಂದೆಯೊಂದಿಗೆ ಇರಬೇಕು. ಹಳೆಯ ಪ್ರಪಂಚದ ಬಗ್ಗೆ
ವೈರಾಗ್ಯ ಬರಲಿ. ಸರಿ, ಹಳೆಯ ಪ್ರಪಂಚವನ್ನು ಮರೆತು ಬಿಡಿ. ಹಾಗಾದರೆ ಯಾರನ್ನು ನೆನಪು ಮಾಡಬೇಕು? ಶಾಂತಿಧಾಮ, ಸುಖಧಾಮವನ್ನು. ಸಾಧ್ಯವಾದಷ್ಟು ಏಳುತ್ತಾ, ಕುಳಿತುಕೊಳ್ಳುತ್ತಾ, ನಡೆಯುತ್ತಾ ತಂದೆಯನ್ನು ನೆನಪು ಮಾಡಿರಿ. ಬೇಹದ್ದಿನ ಸುಖವನ್ನು, ಸ್ವರ್ಗವನ್ನು ನೆನಪು ಮಾಡಿರಿ. ಇದು ಬಹಳ ಸುಲಭ. ಒಂದು ವೇಳೆ ಈ ಎರಡೂ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೆದರೆ ಪದವಿ ಭ್ರಷ್ಟವಾಗುತ್ತದೆ. ನೀವು ಇಲ್ಲಿಗೆ ಬಂದಿರುವುದೇ ನರನಿಂದ ನಾರಾಯಣನಾಗಲು. ಎಲ್ಲರಿಗೂ ಹೇಳುತ್ತೀರಿ ತಮೋಪ್ರಧಾನದಿಂದ ಸತೋಪ್ರಧಾನರಾಗಬೇಕು ಎಂದು. ಏಕೆಂದರೆ ಇದು ಹಿಂದಿರುಗುವ ಪ್ರಯಾಣ. ಪ್ರಪಂಚದ ಇತಿಹಾಸ, ಭೂಗೋಳ ಪುನರಾವರ್ತನೆಯಾಗುತ್ತದೆ. ಅಂದರೆ ನರಕದಿಂದ ಸ್ವರ್ಗ, ಮತ್ತೆ ಸ್ವರ್ಗದಿಂದ ನರಕ. ಈ ಚಕ್ರವು ಸುತ್ತುತ್ತಲೇ ಇರುತ್ತದೆ. ತಂದೆಯೂ ಹೇಳಿದ್ದಾರೆ, ಇಲ್ಲಿ ಸ್ವದರ್ಶನ ಚಕ್ರಧಾರಿಯಾಗಿ ಕುಳಿತುಕೊಳ್ಳಿ. ಇದೇ ನೆನಪಿನಲ್ಲಿರಿ. ನಾವು ಎಷ್ಟು ಬಾರಿ ಈ ಚಕ್ರವನ್ನು ಸುತ್ತಿದ್ದೇವೆ. ನಾವು ಸ್ವದರ್ಶನ ಚಕ್ರಧಾರಿಗಳು. ಈಗ ಮತ್ತೆ ದೇವತೆಗಳಾಗುತ್ತಿದ್ದೇವೆ. ಪ್ರಪಂಚದಲ್ಲಿ ಯಾರಿಗೂ ಈ ರಹಸ್ಯ ತಿಳಿದಿಲ್ಲ. ಈ ಜ್ಞಾನವನ್ನು ದೇವತೆಗಳು ಕೇಳುವ ಅಗತ್ಯವೇ ಇಲ್ಲ. ಅವರು ಪವಿತ್ರರಾಗಿಯೇ ಇರುತ್ತಾರೆ. ಅವರಲ್ಲಿ ಶಂಕನಾದ ಮಾಡುವ ಜ್ಞಾನವಿಲ್ಲ. ಪವಿತ್ರರಾಗಿರುವುದರಿಂದ ಅವರಿಗೆ ಈ ಗುರುತಿನ ಅಗತ್ಯವಿಲ್ಲ. ಗುರುತು ಯಾವಾಗ ಬೇಕೆಂದರೆ ಇಬ್ಬರು ಜೊತೆಯಲ್ಲಿದ್ದಾಗ. ನಿಮಗೂ ನೀಡುವುದಿಲ್ಲ. ಏಕೆಂದರೆ ನೀವು ಇಂದು ದೇವತೆ, ಮತ್ತೆ ನಾಳೆ ಅಸುರರಾಗುತ್ತೀರಿ. ಮಾಯೆಯು ಕೆಳಗೆ ಬೀಳಿಸುತ್ತದೆ ಅಲ್ಲವೇ? ತಂದೆಯು ದೇವತೆಗಳನ್ನಾಗಿ ಮಾಡುತ್ತಾರೆ, ಮಾಯೆಯು ಅಸುರರನ್ನಾಗಿ ಮಾಡುತ್ತದೆ. ತಂದೆಯು ತಿಳಿಸಿದಾಗ ನಮ್ಮ ಸ್ಥಿತಿ ನಿಜವಾಗಿಯೂ ಕೆಳಗೆ ಬಿದ್ದಿದೆ ಎಂದು ತಿಳಿಯುತ್ತದೆ. ಎಷ್ಟು ಪಾಪದವರು ಶಿವಬಾಬಾರವರ ಖಜಾನೆಯಲ್ಲಿ ಎಲ್ಲವನ್ನೂ ಜಮಾ ಮಾಡಿ ನಂತರ ಹಸುರರಾಗುತ್ತಾರೆ. ಎಲ್ಲವನ್ನೂ ಜಮಾ ಮಾಡಿದಾಗ ಶಿವಬಾಬಾರವರ ಮಕ್ಕಳಾದರು ಎಂದರ್ಥ. ಮತ್ತೆ ನಂತರ ಅಸುರರೇಕೆ ಆಗುತ್ತಾರೆ? ಇದರಲ್ಲಿ ಯೋಗದ ಯಾತ್ರೆಯೇ ಮುಖ್ಯವಾಗಿದೆ. ಯೋಗದಿಂದಲೇ ಪವಿತ್ರರಾಗಬೇಕು. ಜ್ಞಾನಕ್ಕಿಂತ ಪವಿತ್ರತೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಬಾಬಾ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ನೀವೇ ಕರೆಯುತ್ತೀರಿ. ಆಗ ನಾವು ಸ್ವರ್ಗಕ್ಕೆ ಹೋಗಬಹುದು. ನೆನಪಿನ ಯಾತ್ರೆಯು ಪಾವನರನ್ನಾಗಿ ಉನ್ನತ ಪದವಿ ಪಡೆಯುವುದಕ್ಕಾಗಿಯೇ ಆಗಿದೆ. ಯಾರು ಸಾಯುತ್ತಾರೆ ಅವರು ವೈಶ್ಯಾಲಯಕ್ಕೆ ಹೋಗುತ್ತಾರೆ. ಆದರೂ ಸ್ವಲ್ಪವಾದರೂ ಜ್ಞಾನ ಕೇಳಿದ್ದರೆ ಶಿವಾಲಯಕ್ಕೆ ಖಂಡಿತ ಬರುತ್ತಾರೆ. ಪದವಿ ಎಂತಹದ್ದೇ ಇರಲಿ, ಆದರೆ ಖಂಡಿತ ಬರುತ್ತಾರೆ. ಒಂದು ಬಾರಿ ನೆನಪು ಮಾಡಿದರೆ ಸ್ವರ್ಗಕ್ಕೆ ಬರುತ್ತಾರೆ. ಆದರೆ ಉನ್ನತ ಪದವಿ ಸಿಗುವುದಿಲ್ಲ. ಸ್ವರ್ಗದ ಹೆಸರು ಕೇಳಿ ಖುಷಿಯಾಗಬಾರದು. ಫೇಲ್ ಆಗಿ ಕಡಿಮೆ ಪದವಿ ಪಡೆಯುವುದರಲ್ಲಿ ಖುಷಿ ಪಡಬಾರದು. ಸ್ವರ್ಗವೇನೋ ಹೌದು, ಆದರೆ ಅಲ್ಲಿ ಪದವಿಗಳು ಬಹಳ ಇವೆ ಅಲ್ಲವೇ? ನಾನು ಸೇವಕ, ಕಸಗುಡಿಸುವವನು ಎಂಬ ಭಾವನೆ ಬರುತ್ತದಲ್ಲವೇ? ಕೊನೆಯಲ್ಲಿ ನಿಮಗೆಲ್ಲ ಸಾಕ್ಷಾತ್ಕಾರವಾಗುತ್ತದೆ ನಾವೇನಾಗುತ್ತೇವೆ ಎಂದು. ನಮ್ಮಿಂದ ಎಂತಹ ವಿಕರ್ಮವಾಯಿತು, ಆದ್ದರಿಂದ ಇಂತಹ ಸ್ಥಿತಿಯಾಯಿತು. ನಾನು ಮಹಾರಾಣಿ ಏಕೆ ಆಗಬಾರದು? ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆಯಿಂದ ನಡೆಯುವುದರಿಂದ ನೀವು ಪದ್ಮಾಪತಿಗಳಾಗುತ್ತೀರಿ. ಎಚ್ಚರಿಕೆ ಇಲ್ಲದಿದ್ದರೆ ಪದ್ಮಾಪತಿಗಳಾಗಲು ಸಾಧ್ಯವಿಲ್ಲ. ದೇವಾಲಯಗಳಲ್ಲಿ ದೇವತೆಗಳಿಗೆ ಪದಂಪತಿಯ ಗುರುತನ್ನು ತೋರಿಸುತ್ತಾರೆ. ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಬಹುದು ಅಲ್ಲವೇ? ದರ್ಜೆಯಲ್ಲಿ ಅಂದ್ರೆ ಪದವಿಯಲ್ಲಿ ಬಹಳ ವ್ಯತ್ಯಾಸವಿದೆ. ಈಗಲೂ ನೋಡಿ ಎಷ್ಟು ಪದವಿಗಳಿವೆ, ಎಷ್ಟು ಒತ್ತಡ ಇದೆ. ಅದು ಅಲ್ಪಕಾಲದ ಸುಖ. ಅವರು ಇಡೀ ಆಯುಷು ರಾಜರಾಗಿದ್ದರು. ಈಗ ಪ್ರಧಾನ ಮಂತ್ರಿಗಳು ಇಡೀ ಆಯುಷು ಇರಲು ಸಾಧ್ಯವಿಲ್ಲ. ಅಥವಾ ಅವರ ವಾರಸುದಾರರು ಪ್ರಧಾನಮಂತ್ರಿಯಾಗಲು ಸಾಧ್ಯವಿಲ್ಲ. ಅವರು ಹಕ್ಕುದಾರರಾಗಲು ಸಾಧ್ಯವಿಲ್ಲ. ಈಗ ತಂದೆಯೂ ಹೇಳುತ್ತಾರೆ, ಈ ಶ್ರೇಷ್ಠ ಪದವಿ ಪಡೆಯಬೇಕು. ಇದಕ್ಕಾಗಿ ಎಲ್ಲರೂ ಕೈ ಎತ್ತುತ್ತಾರೆ. ಆದ್ದರಿಂದ ಅಷ್ಟು ಪುರುಷಾರ್ಥ ಮಾಡಬೇಕು. ಕೈ ಎತ್ತುವವರು ಕೂಡ ಸ್ವಯಂ ಕೈ ಮುಗಿದು ಹೋಗುತ್ತಾರೆ. ಇವರು ದೇವತೆಗಳಾಗುತ್ತಿದ್ದರು ಎಂದು ಹೇಳುತ್ತಾರೆ. ಪುರುಷಾರ್ಥ ಮಾಡುತ್ತಾ ಮುಗಿದು ಹೋಗಬಾರದು, ಅಂದ್ರೆ ಪುರುಷ ಮಾಯೆಗೆ ವಶ ಆಗಬಾರದು. ಇವತ್ತು ಕೈ ಎತ್ತುವುದು ಸುಲಭ, ಅನೇಕರಿಗೆ ತಿಳಿಸಿಕೊಡುವುದು ಸಹಜ. ಮಹಾರಥಿಗಳು ತಿಳಿಸುತ್ತಾ ತಿಳಿಸುತ್ತಾ ಮಾಯೆಗೆ ವಶವಾಗುತ್ತಾರೆ, ಮಾಯವಾಗುತ್ತಾರೆ.
ಇತರರ ಕಲ್ಯಾಣ ಮಾಡಿ ನಂತರ ಸ್ವತಃ ತಮ್ಮ ಅಕಲ್ಯಾಣ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಎಚ್ಚರಿಕೆಯಿಂದ ಇರಿ, ಅಂತರ್ಮುಖಿಯಾಗಿ ತಂದೆಯನ್ನು ನೆನಪು ಮಾಡಿ. ಹೇಗೆ? ಬಾಬಾ ನಮ್ಮ ತಂದೆಯೂ ಹೌದು, ಶಿಕ್ಷಕರೂ ಹೌದು, ಸದ್ಗುರುಗಳೂ ಹೌದು. ನಾವು ಈಗ ಹೋಗುತ್ತಿದ್ದೇವೆ, ಮೊದಲು ಸ್ವೀಟ್ ಹೋಮ್ಗೆ ಹೋಗುತ್ತೇವೆ. ಈ ಎಲ್ಲಾ ಜ್ಞಾನವು ಒಳಗಿರಬೇಕು. ತಂದೆಯಲ್ಲಿ ಜ್ಞಾನ ಮತ್ತು ಯೋಗ ಎರಡೂ ಇವೆ, ನಿಮ್ಮಲ್ಲೂ ಇರಬೇಕು. ಶಿವಬಾಬಾ ಓದಿಸುತ್ತಿದ್ದಾರೆ ಎಂದು ತಿಳಿದುಕೊಂಡಿದ್ದೀರಿ ಅಂದ ಮೇಲೆ ಜ್ಞಾನವೂ ಆಯಿತು, ನೆನಪೂ ಆಯಿತು. ಜ್ಞಾನ ಮತ್ತು ಯೋಗ ಎರಡು ಜೊತೆಯಾಗಿ ನಡೆಯುತ್ತವೆ. ಯೋಗದಲ್ಲಿ ಕುಳಿತು ಬಾಬಾರನ್ನು ನೆನಪು ಮಾಡುತ್ತಾ ಜ್ಞಾನವನ್ನು ಮರೆಯಬಾರದು. ತಂದೆಯು ಯೋಗ ಕಲಿಸುತ್ತಾರೆ ಅಂದ ಮೇಲೆ ಜ್ಞಾನವನ್ನು ಮರೆಯುತ್ತಾರೆಯೇ? ಎಲ್ಲ ಜ್ಞಾನವು ಅವರಲ್ಲಿರುತ್ತದೆ. ನೀವು ಮಕ್ಕಳಲ್ಲಿ ಜ್ಞಾನವಿರಬೇಕು, ನೀವು ಓದಬೇಕು. ನಾನು ಎಂತಹ ಕರ್ಮ ಮಾಡುತ್ತೇನೋ ನನ್ನನ್ನು ನೋಡಿ ಇತರರು ಮಾಡುತ್ತಾರೆ. ನಾನು ಓದದಿದ್ದರೆ ಇತರರು ಓದುವುದಿಲ್ಲ. ನಾನು ಹೇಗೆ ದುರ್ಗತಿಯನ್ನು ಹೊಂದಿದೆನೋ ಇತರರು ಹಾಗೆಯೇ ದುರ್ಗತಿ ಹೊಂದುತ್ತಾರೆ. ಇತರರನ್ನು ಕೆಳಗೆ ಬೀಳಿಸಲು ನಾನು ನಿಮಿತ್ತಳಾಗುತ್ತೇನೆ. ಎಷ್ಟು ಒಳ್ಳೆಯ ಮಹಾರಥಿಗಳಿದ್ದಾರೆ, ಅವರು ಮುರಳಿಯನ್ನು ಓದುವುದಿಲ್ಲ. ಸೆಂಟರ್ ನೋಡಿಕೊಳ್ಳುವ ಮಹಾರಥಿಗಳ ಬಗ್ಗೆ ತಂದೆಯೂ ಹೇಳುತ್ತಾರೆ. ಅಂತಹ ಮಹಾರಥಿಗಳನ್ನು ಮಾಯೆಯು ನುಂಗಿಬಿಡುತ್ತದೆ. ಅವರು ಮುರಳಿ ಓದುವುದಿಲ್ಲ. ಅವರಿಗೆ ಮಿಥ್ಯ ಅಹಂಕಾರ ಬಂದು ಬಿಡುತ್ತದೆ. ಅಂತವರ ಮೇಲೆ ಮಾಯೆಯು ತಕ್ಷಣವೇ ದಾಳಿ ಮಾಡುತ್ತದೆ. ಹೆಜ್ಜೆ ಹೆಜ್ಜೆಗೂ ಶ್ರೀಮತ ಬೇಕು, ಇಲ್ಲದಿದ್ದರೆ ಏನಾದರೂ ವಿಕರ್ಮವಾಗುತ್ತದೆ. ಬಹಳಷ್ಟು ಮಕ್ಕಳು ತಪ್ಪುಗಳನ್ನು ಮಾಡುತ್ತಾರೆ, ನಂತರ ಸತ್ಯನಾಶವಾಗುತ್ತಾರೆ. ಅಸಡ್ಡೆಯಿಂದ ಮಾಯೆಯು ಕಪಾಳ ಮೋಕ್ಷ ಮಾಡುತ್ತದೆ, ವರ್ತ್ ನಾಟ್ ಎ ಪೆನಿ ಮಾಡುತ್ತದೆ. ಅಹಂಕಾರ ಬರುವುದರಿಂದ ಮಾಯೆಯು ಬಹಳ ವಿಕರ್ಮಗಳನ್ನು ಮಾಡಿಸುತ್ತದೆ. ಗೋಪರು ಸಮಿತಿಗಳನ್ನು ಮಾಡಿ ಎಂದು ಬಾಬಾ ಎಲ್ಲೂ ಹೇಳಿಲ್ಲ. ಸಮಿತಿಯಲ್ಲಿ ಒಬ್ಬ ಮುಖ್ಯಸ್ಥರು ಮತ್ತು ಇಬ್ಬರು ಮಹಿಳೆಯರು ಖಂಡಿತ ಇರಬೇಕು. ಅವರ ಸಲಹೆಯಂತೆ ಕೆಲಸ ನಡೆಯಬೇಕು. ಕಳಶವನ್ನು ಲಕ್ಷ್ಮಿಯ ಮೇಲೆ ಇಡಲಾಗುತ್ತದಲ್ಲವೇ? ಅಮೃತ ಕುಡಿಸುತ್ತಿದ್ದರು ಎಂಬ ಗಾಯನವೂ ಇದೆ. ನಂತರ ಯಜ್ಞದಲ್ಲಿ ವಿಘ್ನಗಳನ್ನು ಹಾಕುತ್ತಾರೆ. ಅನೇಕ ರೀತಿಯ ವಿಘ್ನಗಳನ್ನು ಹಾಕುವವರಿದ್ದಾರೆ. ಇಡೀ ದಿನ ಬುದ್ಧಿಯಲ್ಲಿ ಈ ಪರಚಿಂತನೆ, ಪರರ ಮಾತುಗಳೇ ಇರುತ್ತವೆ. ಇದು ಬಹಳ ಕೆಟ್ಟದ್ದು. ಯಾವುದೇ ವಿಷಯವಿದ್ದರೂ ತಂದೆಗೆ ವರದಿ ಮಾಡಿ. ಸುಧಾರಿಸುವವರು ಒಬ್ಬರೇ ತಂದೆ. ನೀವು ಕಾನೂನನ್ನು ನಿಮ್ಮ ಕೈಗೆ ತೆಗೆದುಕೊಳ್ಳಬೇಡಿ. ನೀವು ತಂದೆಯ ನೆನಪಿನಲ್ಲಿರಿ. ಎಲ್ಲರಿಗೂ ತಂದೆಯ ಪರಿಚಯ ಕೊಡುತ್ತಾ ಇರಿ. ಆಗ ಇಂತಹವರಾಗಲು ಸಾಧ್ಯ, ಅಂದ್ರೆ ಲಕ್ಷ್ಮೀನಾರಾಯಣರಾಗಲು ಸಾಧ್ಯ. ಮಾಯೆಯು ಬಹಳ ಕಠಿಣವಾಗಿದೆ, ಯಾರನ್ನೂ ಬಿಡುವುದಿಲ್ಲ. ಯಾವಾಗಲೂ ತಂದೆಗೆ ಸಮಾಚಾರ ಬರೆಯಬೇಕು, ತಂದೆಯಿಂದ ಆದೇಶವನ್ನು ಪಡೆಯುತ್ತಿರಬೇಕು. ನಿರ್ದೇಶನಗಳು ಸಿಗುತ್ತಲೇ ಇರುತ್ತವೆ. ಬಾಬಾ ತಾವಾಗಿಯೇ ಈ ವಿಷಯದ ಬಗ್ಗೆ ತಿಳಿಸಿಕೊಟ್ಟರು ಎಂದು ಮಕ್ಕಳು ತಿಳಿಯುತ್ತಾರೆ. ಬಾಬಾ ಅಂತರ್ಯಾಮಿ ಎಂದು ತಂದೆ ಹೇಳುವುದಿಲ್ಲ. ನಾನು ಜ್ಞಾನವನ್ನು ಓದಿಸುತ್ತೇನೆ, ಇದರಲ್ಲಿ ಅಂತರ್ಯಾಮಿಯ ವಿಷಯವೇ ಇಲ್ಲ. ಹೌದು, ಇವರು ನನ್ನ ಮಕ್ಕಳು ಎಂದು ತಿಳಿದಿದೆ. ಪ್ರತಿಯೊಬ್ಬರ ಒಳಗಿರುವ ಆತ್ಮವು ನನ್ನ ಮಗು. ಈ ರೀತಿ ಹೇಳಿದ ಮಾತ್ರಕ್ಕೆ ತಂದೆಯು ಎಲ್ಲರಲ್ಲೂ ನೆಲೆಸಿದ್ದಾರೆ ಎಂದಲ್ಲ. ಮನುಷ್ಯರು ಉಲ್ಟಾ ಅರ್ಥ ಮಾಡಿಕೊಳ್ಳುತ್ತಾರೆ. ತಂದೆಯು ಹೇಳುತ್ತಾರೆ, ಪ್ರತಿಯೊಬ್ಬರ ಸಿಂಹಾಸನದ ಮೇಲೆ ಆತ್ಮವು ವಿರಾಜಮಾನವಾಗಿದೆ ಎಂದು ನನಗೆ ತಿಳಿದಿದೆ. ಇದು ಎಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ವಿಷಯ. ಎಲ್ಲವೂ ಚೈತನ್ಯ ಅಕಾಲ ಸಿಂಹಾಸನಗಳಾಗಿವೆ. ಆದರೂ ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಇದು ಒಂದು ದೊಡ್ಡ ತಪ್ಪು. ಈ ಕಾರಣದಿಂದಲೇ ಭಾರತವು ಪತನಗೊಂಡಿದೆ. ತಂದೆಯು ಹೇಳುತ್ತಾರೆ, ನೀವು ನನ್ನನ್ನು ಬಹಳ ನಿಂದಿಸಿದ್ದೀರಿ. ವಿಶ್ವದ ಮಾಲೀಕರನ್ನಾಗಿ ಮಾಡುವವನಿಗೆ ನೀವು ಬೈದಿದ್ದೀರಿ. ಭಗವಂತನನ್ನು ಸರ್ವವ್ಯಾಪಿ ಎಂದು ಹೇಳಿ ಎಷ್ಟು ನಿಂದನೆ ಮಾಡಿದ್ದೀರಿ. ಆದ್ದರಿಂದ ತಂದೆಯೂ ಹೇಳುತ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಹೊರಗಿನವರು ಈ ಸರ್ವವ್ಯಾಪಿ ಜ್ಞಾನವನ್ನು ಭಾರತವಾಸಿಗಳಿಂದ ಕಲಿತಿದ್ದಾರೆ. ಭಾರತವಾಸಿಗಳು ಅವರಿಂದ ಕಲೆಗಳನ್ನು ಕಲಿಯುವಂತೆ
ಅವರು ಇವರಿಂದ ಉಲ್ಟಾ ಕಲಿಯುತ್ತಾರೆ. ಭಾರತವೇ ಎಲ್ಲರ ದುರ್ಗತಿಗೆ ನಿಮಿತ್ತವಾಗಿದೆ, ನಂತರ ಸದ್ಗತಿಗೂ ನಿಮಿತ್ತವಾಗುತ್ತದೆ. ತಂದೆಯೂ ಕೂಡ ಇಲ್ಲಿಗೆ ಬಂದು ಮೊದಲು ಭಾರತವಾಸಿಗಳನ್ನು ಎಚ್ಚರಿಸುತ್ತಾರೆ. ಆದ್ದರಿಂದ ಮಕ್ಕಳು ಬಹಳ ಚೆನ್ನಾಗಿ ವಿಚಾರ ಸಾಗರ ಮಂಥನ ಮಾಡಬೇಕು. ಜ್ಞಾನದ ಮೇಲೆ ಬಹಳ ಮಂಥನ ಮಾಡಬೇಕು. ನಿಮಗಾಗಿ ಸಮಯ ಕೊಡಬೇಕು. ಆಗ ನೀವು ನಿಮ್ಮ ಕಲ್ಯಾಣ ಮಾಡಿಕೊಳ್ಳಬಹುದು. ಇದರಲ್ಲಿ ಹಣದ ವಿಷಯವೇ ಇಲ್ಲ. ಹಸಿವಿನಿಂದ ಯಾರು ಸಾಯಲು ಸಾಧ್ಯವಿಲ್ಲ. ಬಾಬಾರವರ ಬಳಿ ಎಷ್ಟು ಜಮಾ ಮಾಡುತ್ತಾರೋ ನಂತರ ಬಂದು ನಮಗೆ ವಾಪಸ್ ಕೊಡಿ ಎನ್ನುತ್ತಾರೆ. ಶಾಸ್ತ್ರಗಳಲ್ಲೂ ಇದೆ ಅಲ್ಲವೇ, ಕೊಟ್ಟು ಮತ್ತೆ ವಾಪಸ್ ಪಡೆದರೆ ಚಾಂಡಾಲರಾಗುತ್ತಾರೆ ಎಂದು. ಹೀಗೆಲ್ಲ ಆಗುತ್ತದೆ. ತಂದೆಯೂ ತಿಳಿಸಿದ್ದಾರೆ, ಜ್ಞಾನವು ಭಕ್ತಿಯ ನಂತರ ಬರುವ ವೈರಾಗ್ಯವಾಗಿದೆ. ವೈರಾಗ್ಯ ಅಂದರೆ ಎಲ್ಲವನ್ನೂ ಮರೆಯಬೇಕಾಗುತ್ತದೆ. ದೇಹದಿಂದ ತನ್ನನ್ನು ತಾನು ಡಿಟ್ಯಾಚ್ ಮಾಡಿಕೊಳ್ಳಬೇಕು. ನಾವು ಆತ್ಮಗಳು ಹೋಗುತ್ತಿದ್ದೇವೆ. ಒಳ್ಳೆಯದು. ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ಅಮರ ಭವ. ನಾವು ವಿಶ್ವದಲ್ಲೇ ಅತ್ಯಂತ ಶ್ರೀಮಂತರು ಎಂಬ ನಶೆ ನಿಮಗಿದೆಯೇ? ಪ್ರಾರಂಭದಲ್ಲಿ ಸ್ಥಾಪನೆಯ ಸಮಯದಲ್ಲಿ ಪತ್ರಿಕೆಯಲ್ಲಿ ಏನು ಹಾಕಿಸಲಾಗಿತ್ತು? ಓಂ ಮಂಡಳಿ ಮುಗಿದು ಹೋಯಿತು ಎಂದು ಜನರು ಹೇಳಿದರು. ಆದರೆ ಬಾಬಾ ಹಾಕಿಸಿದರು, ಅಂದ್ರೆ ಬಾಬಾ ಪತ್ರಿಕೆಯಲ್ಲಿ ಹಾಕಿಸಿದರು, ಓಂ ಮಂಡಳಿಯು ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತವಾಗಿದೆ, ಸಂಪದ್ಭರಿತವಾಗಿದೆ. ಎಲ್ಲರೂ ಹಸಿವಿನಿಂದ ಸಾಯಬಹುದು, ಆದರೆ ತಂದೆಯ ಮಕ್ಕಳು ಹಸಿವಿನಿಂದ ಸಾಯಲು ಸಾಧ್ಯವಿಲ್ಲ. ಏಕೆಂದರೆ ಅಮರಭವ ಎಂಬ ವರದಾನ ಸಿಕ್ಕಿದೆ. ಯಾರು ವರದಾನಿಗಳು ಅವರು ಸದಾ ಸಂಪದ್ಭರಿತರು. ಅಂತಹ ನಶೆ ಮತ್ತು ಖುಷಿ ಸದಾ ಇರಲಿ. ಆಗೊಮ್ಮೆ ಈಗೊಮ್ಮೆ ಅಲ್ಲ. ಅಮರಭವ ಅಂದರೆ ನಿರಂತರ ಸದಾ ಖುಷಿಯಲ್ಲಿ ತಂದೆಯೊಂದಿಗೆ ಸಮಾನತೆಯ ನೃತ್ಯ ಮಾಡುತ್ತೀರಿ. ತಂದೆಯೊಂದಿಗೆ ಸಮಾನರಾದವರು ಮಾತ್ರ ನೃತ್ಯ ಮಾಡಬಲ್ಲರು. ಯಾರು ಇಲ್ಲಿ ಸದಾ ತಂದೆಗೆ ಸಮಾನರಾಗಿರುತ್ತಾರೋ ಅಥವಾ ಖುಷಿಯಲ್ಲಿ ಕುಣಿಯುತ್ತಿರುತ್ತಾರೋ ಅವರೇ ಭವಿಷ್ಯದಲ್ಲೂ ಜೊತೆ ಜೊತೆಯಾಗಿ ನೃತ್ಯ ಮಾಡುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.